ಒಂದು ಸಣ್ಣ ಅವಮಾನ ಮನುಷ್ಯನನ್ನು ಎಲ್ಲಿವರೆಗೆ ಕೊಂಡೊಯ್ಯಬಹುದು. ಜ್ಞಾನಾರ್ಜನೆಗಾಗಿ ಹೋದ ಸಾಮಾನ್ಯ ವಿದ್ಯಾರ್ಥಿಯೊಬ್ಬ ಇಡೀ ದಕ್ಷಿಣ ಭಾರತವನ್ನೇ ನಡುಗಿಸಿದ ಮಹಾ ಸಾಮ್ರಾಜ್ಯವನ್ನು ಕಟ್ಟಲು ಸಾಧ್ಯವೇ? ಹೌದು, ಇದು ಕೇವಲ ಕಥೆಯಲ್ಲ, ಕರುನಾಡಿನ ಮಣ್ಣಿನ ಮೊದಲ ರಕ್ತಸಿಕ್ತ ಇತಿಹಾಸ. ಕನ್ನಡ ನೆಲದ ಮೇಲೆ ಪರಕೀಯರ ದಬ್ಬಾಳಿಕೆಯನ್ನು ಸಹಿಸದೆ ಲೇಖನಿ ಹಿಡಿಯಬೇಕಿದ್ದ ಕೈಯಲ್ಲಿ ಕತ್ತಿ ಹಿಡಿದು ಸಿಡಿದೆದ್ದ ಕನ್ನಡಿಗರ ಮೊದಲ ದೊರೆ ಮಯೂರ ಶರ್ಮನ ರೋಮಾಂಚನ ಚರಿತ್ರೆ. ಕದಂಬ ಸಾಮ್ರಾಜ್ಯ ಉದಯ ಹೇಗಾಯಿತು? ವಿಡಿಯೋ ಕೊನೆವರೆಗೂ ನೋಡಿ. ಕ್ರಿಸ್ತಶಕ 345ರ ಸಮಯ. ಇಂದಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಎಂಬ ಸುಂದರವಾದ ಹಳ್ಳಿ. ಅಲ್ಲಿನ ಮನೆಗಳ ಮುಂದೆ ಬೃಹತ್ ಕದಂಬ ವೃಕ್ಷಗಳು ಬೆಳೆದು ನಿಂತಿದ್ದವು. ಇದೇ ಊರಿನಲ್ಲಿ ಹುಟ್ಟಿದ ಯುವಕನೇ ಮಯೂರ ಶರ್ಮ. ಆತ ಹುಟ್ಟಿದ್ದು ಬ್ರಾಹ್ಮಣ ಕುಟುಂಬದಲ್ಲಿ. ಆತನಿಗೆ ಯುದ್ಧ, ಕತ್ತಿ, ರಕ್ತಪಾತಗಳ ಬಗ್ಗೆ ಯಾವುದೇ ಆಸಕ್ತಿ ಇರಲಿಲ್ಲ. ಆತನ ಗುರಿ ಒಂದೇ ಆಗಿತ್ತು, ಅದು ಜ್ಞಾನ ಸಂಪಾದನೆ. ವೇದ ಉಪನಿಷತ್ತುಗಳನ್ನು ಕಲಿತು ದೊಡ್ಡ ಪಂಡಿತನಾಗಬೇಕೆಂಬುದು ಆತನ ಕನಸಾಗಿತ್ತು. ಉನ್ನತ ಶಿಕ್ಷಣ ಪಡೆಯಲು ಮಯೂರ ಶರ್ಮ ತನ್ನ ಗುರುಗಳಾದ ವೀರಶರ್ಮರ ಜೊತೆಗೆ ಪಲ್ಲವರ ರಾಜಧಾನಿಯಾದ ಕಾಂಚೀಪುರಕ್ಕೆ, ಅಂದರೆ ಇಂದಿನ ತಮಿಳುನಾಡಿಗೆ ಪ್ರಯಾಣ ಬೆಳೆಸುತ್ತಾನೆ. ಆ ಕಾಲದಲ್ಲಿ ಕಾಂಚಿ ಇಡೀ ದಕ್ಷಿಣ ಭಾರತದ ಅತಿ ದೊಡ್ಡ ವಿದ್ಯಾ ಕೇಂದ್ರವಾಗಿತ್ತು. ಆದರೆ ಆ ನಗರವನ್ನು ಆಳುತ್ತಿದ್ದ ಪಲ್ಲವ ರಾಜರಿಗೆ ತಾವೇ ಶ್ರೇಷ್ಠರು, ತಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಬಲಿಷ್ಠರಿಲ್ಲ ಎಂಬ ವಿಪರೀತ ಅಹಂಕಾರವಿತ್ತು. ಕಾಂಚಿಯಲ್ಲಿ ವಿದ್ಯಾಭ್ಯಾಸ ನಡೆಯುತ್ತಿರುವಾಗ ಒಂದು ಘಟನೆ ನಡೆಯುತ್ತೆ. ಪಲ್ಲವ ರಾಜರು ಅಶ್ವಮೇಧ ಯಾಗವನ್ನು ಆಯೋಜಿಸಿದ್ದರು. ಅಲ್ಲಿಗೆ ಬಂದಿದ್ದ ಪಲ್ಲವ ಸೈನಿಕರು ಕನ್ನಡಿಗನಾದ ಮಯೂರ ಶರ್ಮನನ್ನು ಅನ್ಯಾಯವಾಗಿ ಕೆಣಕುತ್ತಾರೆ. ಆತನ ಜ್ಞಾನವನ್ನು ಅಣಕಿಸಿ ಅಹಂಕಾರದಿಂದ ಅವಮಾನಿಸುತ್ತಾರೆ. ತನ್ನ ಕಣ್ಣೆದುರಲ್ಲೇ ತನ್ನ ಗುರುಗಳಿಗೆ ಮತ್ತು ತನ್ನ ನಾಡಿನ ಜನರಿಗೆ ಆಗುತ್ತಿದ್ದ ನಿಂದನೆಯನ್ನು ಆ ಯುವಕನಿಗೆ ಸಹಿಸಲು ಸಾಧ್ಯವಾಗಲಿಲ್ಲ. ಅವಮಾನದಿಂದ ಮಯೂರ ಶರ್ಮನ ರಕ್ತ ಕುದಿಯಿತು. ರಾಜಕೀಯ ಅಧಿಕಾರವಿಲ್ಲದೆ ಜ್ಞಾನಕ್ಕೂ ಬೆಲೆ ಇಲ್ಲ, ನನ್ನ ನಾಡಿನ ಜನರಿಗೂ ಬೆಲೆ ಇಲ್ಲ ಎಂಬ ಕಟು ಸತ್ಯ ಅವನಿಗೆ ಅರ್ಥವಾಯಿತು. ಅದೇ ಕ್ಷಣದಲ್ಲಿ ಆತ ಒಂದು ಭೀಕರ ಶಪಥ ಮಾಡುತ್ತಾನೆ. ಕೈಯಲ್ಲಿದ್ದ ಲೇಖನಿಯನ್ನು ಬಿಸಾಡುತ್ತಾನೆ. ನನ್ನ ನಾಡಿನ, ನನ್ನ ಜನರ ಸ್ವಾಭಿಮಾನವನ್ನು ರಕ್ಷಿಸಲು ನಾನು ಶಸ್ತ್ರ ಹಿಡಿಯುತ್ತೇನೆ ಎಂದು ಗರ್ಜಿಸುತ್ತಾನೆ. ಬ್ರಾಹ್ಮಣ ಮಯೂರ ಶರ್ಮ ಕ್ಷತ್ರಿಯ ಮಯೂರ ವರ್ಮನಾಗಿ ಮರುಹುಟ್ಟು ಪಡೆಯುತ್ತಾನೆ. ಮಯೂರ ವರ್ಮ ಕಾಂಚಿಯಿಂದ ತಪ್ಪಿಸಿಕೊಂಡು ಶ್ರೀಶೈಲದ ದಟ್ಟವಾದ ಕಾಡುಗಳನ್ನು ಸೇರ್ತಾನೆ. ಅಲ್ಲಿನ ಬುಡಕಟ್ಟು ಜನಾಂಗದವರನ್ನು ಸೇರಿಸಿ ತನ್ನದೇ ಆದ ಒಂದು ಸಣ್ಣ ಸೈನ್ಯವನ್ನು ಕಟ್ಟುತ್ತಾನೆ. ಪಲ್ಲವರ ಬೃಹತ್ ಸೈನ್ಯವನ್ನು ನೇರವಾಗಿ ಎದುರಿಸುವುದು ಅಸಾಧ್ಯ ಎಂದು ತಿಳಿದಿದ್ದ ಮಯೂರ ವರ್ಮ ಗೆರಿಲ್ಲಾ ಯುದ್ಧ ತಂತ್ರವನ್ನು ಬಳಸುತ್ತಾನೆ. ರಾತ್ರೋರಾತ್ರಿ ಪಲ್ಲವರ ಪಾಳೆಯಗಳ ಮೇಲೆ ಮಿಂಚಿನಂತೆ ದಾಳಿ ಮಾಡಿ ಅವರ ಸೈನ್ಯವನ್ನು ಚೆಲ್ಲಾಪಿಲ್ಲಿ ಮಾಡುತ್ತಾನೆ. ಕಾಡಿನ ಮೂಲೆ ಮೂಲೆಗಳಲ್ಲೂ ಪಲ್ಲವರಿಗೆ ಮರಣ ಮೃದಂಗ ಬಾರಿಸುತ್ತಾನೆ. ಮಯೂರವರ್ಮನ ಸತತ ದಾಳಿಗಳಿಂದ ಪಲ್ಲವ ಸಾಮ್ರಾಜ್ಯ ತತ್ತರಿಸಿ ಹೋಯಿತು. ಎಷ್ಟೇ ಪ್ರಯತ್ನ ಪಟ್ಟರೂ ಆ ಸಿಂಹವನ್ನು ಕಟ್ಟಿಹಾಕಲು ಪಲ್ಲವರಿಂದ ಸಾಧ್ಯವಾಗಲಿಲ್ಲ. ಕೊನೆಗೆ ಸೋಲೊಪ್ಪಿಕೊಂಡ ಪಲ್ಲವ ರಾಜ ಮಯೂರವರ್ಮನ ಜೊತೆ ಒಪ್ಪಂದಕ್ಕೆ ಬರುತ್ತಾನೆ. ಪಶ್ಚಿಮ ಸಮುದ್ರದಿಂದ ಪ್ರೇಹಾರ್ ನದಿಯವರೆಗಿನ ವಿಶಾಲವಾದ ಭೂಭಾಗವನ್ನು ಮಯೂರವರ್ಮನಿಗೆ ಬಿಟ್ಟುಕೊಟ್ಟು ಆತನನ್ನು ಸ್ವತಂತ್ರ ರಾಜ ಎಂದು ಘೋಷಿಸುತ್ತಾನೆ. ಕ್ರಿಸ್ತಶಕ 345ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಮಯೂರವರ್ಮ ಕದಂಬ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತಾನೆ. ಇದು ಕನ್ನಡಿಗನೇ ಕಟ್ಟಿದ, ಕನ್ನಡಿಗರದೇ ಆದ ಮೊಟ್ಟ ಮೊದಲ ಸ್ವತಂತ್ರ ಸಾಮ್ರಾಜ್ಯ. ತನ್ನ ಮನೆಯ ಮುಂದಿದ್ದ ಕದಂಬ ಮರದ ನೆನಪಿಗಾಗಿ ತನ್ನ ವಂಶಕ್ಕೆ ಕದಂಬ ವಂಶ ಎಂದು ಹೆಸರಿಡುತ್ತಾನೆ. ಅಂದು ಕಾಂಚಿಯಲ್ಲಿ ಆದ ಒಂದು ಅವಮಾನ ದಕ್ಷಿಣ ಭಾರತದ ಇತಿಹಾಸವನ್ನೇ ಬದಲಾಯಿಸಿಬಿಟ್ಟಿತು. ಸ್ನೇಹಿತರೆ, ಹಲ್ಮಿಡಿ ಶಾಸನದಲ್ಲಿ ಉಲ್ಲೇಖವಾಗಿರುವ ಕದಂಬರ ಈ ಅದ್ಭುತ ಇತಿಹಾಸ ಪ್ರತಿಯೊಬ್ಬ ಕನ್ನಡಿಗನಿಗೂ ತಿಳಿದುಕೊಳ್ಳಲೇಬೇಕಾದ ಕಥೆ. ಕನ್ನಡಿಗರ ಸ್ವಾಭಿಮಾನವನ್ನು ಬಡಿದೆಬ್ಬಿಸಿದ ಮಯೂರವರ್ಮನ ಸಾಹಸ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಕಾಮೆಂಟ್ಸ್ನಲ್ಲಿ ಸಿರಿಗನ್ನಡಂ ಗೆಲ್ಗೆ ಎಂದು ಬರೆಯಿರಿ. ಇಂತಹ ಮತ್ತಷ್ಟು ರೋಚಕ ಐತಿಹಾಸಿಕ ಕಥೆಗಳಿಗಾಗಿ ಎಪಿಕ್ ಕಥೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ. ನಮಸ್ಕಾರ.